ಜೀರ್ಣಕ್ರಿಯೆ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗ್ತವೆ ಅಂತ ಹಲವಾರು ಸಂಶೋಧನೆಗಳು ಹೇಳುತ್ತವೆ. ಹಾಗಿದ್ರೆ ಹೃದಯಾಘಾತಕ್ಕೂ ಪಚನಕ್ರಿಯೆ ಸಮಸ್ಯೆಗೂ ಏನಿದೆ ನಂಟು ಅನ್ನೋದರ ವಿವರ ಇಲ್ಲಿದೆ. ಪಚನಕ್ರಿಯೆ ಸಮಸ್ಯೆಯಿಂದ ಕಾದಿದೆ ಹಲವು ಅಪಾಯಗಳು. ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಹೃದಯಾಘಾತದ ಅಪಾಯವಿದೆಯೇ? ಹೃದಯಾಘಾತಕ್ಕೂ ಪಚನಕ್ರಿಯೆ ಸಮಸ್ಯೆಗೂ ಏನಿದೆ ನಂಟು? ಪಚನಕ್ರಿಯೆ ಸಮಸ್ಯೆ ನಮಗೆ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಅನಿಸಬಹುದು, ಆದ್ರೆ ಇದು ಅತಿಯಾದ್ರೆ ದೊಡ್ಡ ಮಟ್ಟದ ಹಾನಿಯನ್ನುಂಟು ಮಾಡೋದು ಖಚಿತ. ಅದರಲ್ಲಿ ಹೃದಯಾಘಾತ ಕೂಡ ಒಂದು ಅಂದ್ರೆ ನೀವು ನಂಬಲೇಬೇಕು. ಆರಂಭದಲ್ಲಿ ನಮಗೆ ಇದು ಗೊತ್ತಾಗದೆ ಹೋಗಬಹುದು, ಆದ್ರೆ ಹಲವು ಸಂಶೋಧನೆಗಳು ಜೀರ್ಣಾಂಗ ವ್ಯೂಹ ಅಸ್ವಸ್ಥತೆಗಳು, ಅದರಲ್ಲೂ ತೀವ್ರವಾದ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತವೆ ಅಂತ ಹೇಳಿವೆ. ಕರುಳು ಮತ್ತು ಹೃದಯ ಒಂದಕ್ಕೊಂದು ಶಾರೀರಿಕ ಕಾರ್ಯವಿಧಾನಗಳ ನಂಟನ್ನು ಹೊಂದಿದೆ. ಕರುಳಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಹೃದಯ ಆರೋಗ್ಯದ ಮೇಲೆ ಅಪಾಯ ತಂದೊಡ್ಡುವ ಹಾಗೂ ಹೃದಯಾಘಾತಕ್ಕೆ ಕಾರಣವಾಗುವ ಉರಿಯೂತವನ್ನ ನಿಯಂತ್ರಿಸುತ್ತವೆ. ಪಚನ ಕ್ರಿಯೆಯ ತೊಂದರೆಗಳು ಈ ಒಂದು ವ್ಯವಸ್ಥೆಯ ಸಮತೋಲನವನ್ನೇ ಬಿಗಡಾಯಿಸಿ ಹಾಕುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ನಂತಹ ಸಮಸ್ಯೆಗಳಿಗೆ ನಾವು ಒಳಗಾಗಬೇಕಾಗುತ್ತೆ. ಪಚನ ಕ್ರಿಯೆಯ ಸಮಸ್ಯೆಯಿಂದ ನಾವು ಮಲ ವಿಸರ್ಜನೆಯನ್ನ ಮಾಡುವಾಗ ಆಯಾಸ ಶುರುವಾಗುತ್ತೆ. ಇದರಿಂದ ಸಹಜವಾಗಿ ಮಲಬದ್ಧತೆಯಂತಹ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಇದು ರಕ್ತದೊತ್ತಡದ ರೋಗಗಳಿಗೂ ಕಾರಣವಾಗುತ್ತೆ. ಇದು ಸಹಜವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ತೀವ್ರ ಮಲಬದ್ಧತೆಯೂ ಕೂಡ ಹೃದಯದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮಲಬದ್ಧತೆ ಸಮಸ್ಯೆ ಇದ್ದವರು ವಿಸರ್ಜನೆಯ ವೇಳೆ ಹೆಚ್ಚು ಒತ್ತಡವನ್ನು ಹಾಕಬೇಕಾಗುತ್ತೆ. ಇದು ಸಹಜವಾಗಿ ಹೃದಯದ ಮೇಲೂ ಒತ್ತಡ ಹೇರುವುದರಿಂದ ಹೃದಯಾಘಾತದಂತಹ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಅಂತ ಅನೇಕ ಸಂಶೋಧನೆಗಳು ಹೇಳ್ತವೆ. ಮಲಬದ್ಧತೆಯಿಂದ ಕರುಳಿನ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಈ ಒಂದು ಪ್ರಕ್ರಿಯೆಯಿಂದ ನರಮಂಡಲಗಳಲ್ಲಿ ಕೊಬ್ಬು ಶೇಖರಣೆಯಾಗುವ ಸಾಧ್ಯತೆ ಉಂಟು. ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಪಚನ ಕ್ರಿಯೆಯ ತೊಂದರೆಗಳು ಮಲಬದ್ಧತೆಯ ಜೊತೆಗೆ ಉರಿಯೂತವನ್ನು ಕೂಡ ಸೃಷ್ಟಿ ಮಾಡ್ತವೆ. ಈ ಉರಿಯೂತದಿಂದಾಗಿ ಕರುಳಿನಲ್ಲಿ ಟಾಕ್ಸಿಕ್ ಅಂಶವು ಸೇರಿಕೊಳ್ಳುತ್ತೆ. ಇದು ಅನೇಕ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಈ ಎರಡು ಕಾಯಿಲೆಗಳಿಂದ ಆಚೆ ಬರಲು ಸರಳ ಮಾರ್ಗಗಳು ಕೂಡ ಇವೆ. ಸರಿಯಾದ ಆಹಾರ ಕ್ರಮ ನಮ್ಮದಾಗಿಸಿಕೊಳ್ಳುವುದರಿಂದ ನಾವು ಪಚನ ಕ್ರಿಯೆಯನ್ನ ಸರಿಯಾಗಿಸಿಕೊಂಡು ಉರಿಯೂತ ಹಾಗೂ ಮಲಬದ್ಧತೆಯಿಂದ ಆಚೆ ಬರಬಹುದು. ನಮ್ಮ ಆಹಾರ ಕ್ರಮದಲ್ಲಿ ಹೆಚ್ಚು ಹಣ್ಣು ಸೇವಿಸುವುದನ್ನ ರೂಢಿ ಮಾಡಿಕೊಳ್ಬೇಕು. ತರಕಾರಿಯನ್ನ ಹೆಚ್ಚು ತಿನ್ನಬೇಕು. ಧಾನ್ಯಗಳನ್ನ ಹೆಚ್ಚು ಬಳಸುವುದರಿಂದ ನಮ್ಮ ವಿಸರ್ಜನೆ ಕ್ರಿಯೆಯು ಸರಳವಾಗಿ ಆಗುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಸರಿಯಾಗಿ ನೀರು ಕುಡಿಯುವುದು ಕೂಡ ಬಹಳ ಪ್ರಮುಖವಾದದ್ದು. ಎಲ್ಲ ರೋಗಗಳಿಗೂ ರಾಮಬಾಣ ಅಂದ್ರೆ ಅದು ವ್ಯಾಯಾಮ. ನಿತ್ಯ ಒಂದಿಷ್ಟು ವ್ಯಾಯಾಮ ಮಾಡೋದ್ರಿಂದ ಕೇವಲ ಪಚನ ಕ್ರಿಯೆ ಸಮಸ್ಯೆಯನ್ನ ಮಾತ್ರವಲ್ಲ, ಹಲವು ರೋಗಗಳಿಂದ ನಾವು ದೂರ ಇರಬಹುದು. ಇದು ಮಾನಸಿಕ ಒತ್ತಡವನ್ನ ಸರಿಯಾಗಿ ನಿರ್ವಹಿಸುವುದರ ಜೊತೆಗೆ ದೇಹದಲ್ಲಿ ಸರಿಯಾಗಿ ರಕ್ತ ಪರಿಚಲನೆ ಆಗುವಂತೆ ನೋಡಿಕೊಂಡು ಜೀರ್ಣಕ್ರಿಯೆ ಸಮಸ್ಯೆಯನ್ನ ದೂರಗೊಳಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.